ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಾಗಿ ಮಿಲೆಟ್ ಪೌಡರ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಪೌಡರ್ನ ನಾನು ಮನೆಯಲ್ಲೇ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ತಿ ಬೆನಿಫಿಟ್ಟು. ಇದು PCOD PCOS ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. PCOD ಇರೋರು ಮಾತ್ರ ಇಲ್ಲ, ಮನೇಲಿ ಎಲ್ಲರೂ ಸಹ ಕುಡಿಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ನಾವು ಏನು ಯೂಸ್ ಮಾಡ್ತಾಯಿದ್ದೀವಿ ಅದು ಎಗ್ ಕ್ವಾಲಿಟಿ ಎಲ್ಲ ಕಡಿಮೆ ಇರುತ್ತಲ್ಲ, ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ನಾನು ಪರ್ಸ್ನಲಿ ಮನೇಲಿ ಕುಡಿತೀನಿ. ಹಂಗಾಗಿ ಯಾಕೆ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡಬೇಡ್ದಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ರಾಗಿ ಬಂದುಬಿಟ್ಟು 2.5 kg ಅಷ್ಟು ತಗೊಂಡಿದ್ದೀನಿ. ರಾಗಿ ಬಂದುಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಮೊಳಕೆ ಕಟ್ಟಿ ಇಟ್ಟಿದ್ದೀನಿ. ಮೊಳಕೆ ಕಟ್ಟೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ. ಹಂಗಾಗಿ ನಾನು ಮೊಳಕೆ ಕಟ್ಟೆ ಯೂಸ್ ಮಾಡ್ತಾ ಇರೋದು. ಮೊಳಕೆ ಕಟ್ಟಾದ್ಮೇಲೆ ಚೆನ್ನಾಗಿ ಬಿಸಿಲಲ್ಲಿ 1-2 ದಿನ ಚೆನ್ನಾಗಿ ಒಣಗಿಸ್ಬೇಕು. ಪೌಡ್ರು ಚೆನ್ನಾಗಿರುತ್ತೆ. ಈಗ ಕೆಂಪು ಅಕ್ಕಿ ತಗೊಂಡಿದ್ದೀನಿ. ಕೆಂಪು ಅಕ್ಕಿ ಬಂದುಬಿಟ್ಟು 1 kg ಐತೆ, ಅದರಲ್ಲಿ ನಾನು ಅರ್ಧನೇ ಯೂಸ್ ಮಾಡೋದು. ನಿಮಗೆ ಅಂಗಡಿಗಳಲ್ಲಿ ಎಲ್ಲ ಸಿಗುತ್ತೆ, ಹಂಗೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಇವಾಗ ಕಡಲೆಕಾಳು 1 ಕಪ್ಪಷ್ಟು ತಗೊಂಡಿದ್ದೀನಿ. ತೊಗರಿಬೇಳೆ, ಹುರುಳಿಕಾಳು, ಹೆಸ್ರು ಕಾಳು, ಕರಿ ಉದ್ದು ಸಹ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಕ್ಕಿಲ್ಲ ಅಂದರೆ. ಇಲ್ಲಾಂದರೆ ಡಿಮಾರ್ಟಲ್ಲೂ ಸಿಗುತ್ತೆ. ಆಮೇಲೆ ಅಗಸೆ ಬೀಜ, ಫ್ಲೆಕ್ಸ್ ಸೀಡು, ಇದು ಹೆಸ್ರು ಬೇಳೆ, ಶೇಂಗಾ, ಮಿಲ್ಲೆಟ್. ಆಮೇಲೆ ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ಪಂಪ್ಕಿನ್ ಸೀಡ್ ತಗೊಂಡಿದ್ದೀನಿ, ವಾಟರ್ಮೆಲನ್ ಸೀಡು, ಪಿಸ್ತಾ, ಸನ್ಫ್ಲವರ್ ಸೀಡು, ವಾಲ್ನಟ್, ಬಾದಾಮ್, ಆಮೇಲೆ ಗೋಡಂಬಿ ತಗೊಂಡಿದ್ದೀನಿ. ಇಷ್ಟು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿದ್ದೀನಿ. ಮನೇಲಿ ಮಾಡೋದ್ರಿಂದ ಹೆಲ್ತಿಯಾಗಿರುತ್ತೆ. ನೀವು ಅಂಗಡಿನಲ್ಲಿ ತಗೊಳ್ಳೋದಕ್ಕಿಂತ ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ. ಇವಾಗ ಇಷ್ಟು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಇಷ್ಟೇ ನಾನು ಐಟಮ್ಸ್ ತಗೊಂಡಿರೋದು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಬಂದುಬಿಟ್ಟು ನಾನು ಮನೇಲೇ ಪೌಡ್ರ್ ಮಾಡ್ಕೊಳ್ತೀನಿ, ಅದನ್ನು ಮಿಷಿನಿಗೆ ಕೊಡಲ್ಲ. ಬರೀ ಕಾಳುಗಳು, ರಾಗಿ ಇಷ್ಟು ಮಾತ್ರ ನಾನು ಮಿಷಿನಿಗೆ ಕೊಟ್ಟು ಕಳಿಸೋದು. ಡ್ರೈ ಫ್ರೂಟ್ ಪೌಡ್ರ್ ಮನೇಲಿ ಮಾಡೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. ಮಿಷಿನ್ ಕೊಡೋಕ್ಕಿಂತ ಮನೇಲೇ ಪೌಡ್ರ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ ಮಾತ್ರ. ಆ ಬಟ್ಲು ಇವಾಗ ಏನು ತೋರಿಸಿದ್ದೀನಿ ಇದೇ ಬಟ್ಲು ಮೆಷರ್ಮೆಂಟ್ ಎಲ್ಲನೂ. ರಾಗಿ ಮಾತ್ರ ಜಾಸ್ತಿ ತಗೊಂಡಿದ್ದೀನಿ. ಅಕ್ಕಿ ಬಂದು ನಾನು 2 ಲೋಟದಷ್ಟು ತಗೊಂಡಿದ್ದೀನಿ. ಬೇರೆ ಎಲ್ಲ ಈ ಬಟ್ಲು ಮೆಷರ್ಮೆಂಟೇ ಇದೆ. ಈಗ ಇದನ್ನೆಲ್ಲ ಹುರ್ಕೊಳ್ಬೇಕು ಚೆನ್ನಾಗಿ. ಈಗ ರಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ರಾಗಿ ಬಂದುಬಿಟ್ಟು ಚೆನ್ನಾಗಿ ಫ್ರೈ ಆಗಿ ಅದು ಫ್ಲೇವರ್ ತುಂಬ ಚೇಂಜ್ ಆಗುತ್ತೆ. ಫ್ಲೇವರ್ ಚೇಂಜ್ ಆದಾಗ ರಾಗಿ ಆಗಿದೆ ಅಂತ. ಸೊ ಇದನ್ನು ಅಂದರೆ ಇದು ಫಾಸ್ಟ್ ಮಾಡಿದ್ದೀನಿ ವಿಡಿಯೋ ನಾನು ಇಲ್ಲಿಂದ. ನೀವು ನಿಧಾನಕ್ಕೆ ಫ್ರೈ ಮಾಡೋದ್ರಿಂದ ಟೈಮ್ ಹಿಡಿಯುತ್ತೆ. ಈಗ ಕೆಂಪಕ್ಕಿ 2 ಲೋಟ ಹಾಕ್ಕೊಂಡಿದ್ದೀನಿ. ಈ ರೀತಿ ರಾಗಿ ಫ್ರೈ ಮಾಡಿಬಿಟ್ಟು ಒಂದು ಮರಕ್ಕೆ ಹಾಕ್ಕೊಂಡಿದ್ದೀನಿ, ತಣ್ಣಗಾಗಬೇಕು ಫುಲ್ಲು. ಇವಾಗ ಅಕ್ಕಿನೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಕಲರ್ ಫುಲ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಅಷ್ಟೇ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಪೌಡ್ರು ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದು ಕಲರ್ ಚೇಂಜ್ ಆಗ್ತೈತೆ ನೋಡಿ, ಅಲ್ಲಿ ಗಂಟ ಫ್ರೈ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಈಗ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ. ಹೆಸ್ರು ಕಾಳು ಎಲ್ಲ ಕಲರ್ ಚೇಂಜ್ ಆಗ್ತೈತೆ ನೋಡಿ. ಫುಲ್ ಕಲರ್ ಚೇಂಜ್ ಆಗೋ ಗಂಟನೂ ನೀವು ಫ್ರೈ ಮಾಡಬೇಕು. ವಿಡಿಯೋ ಫಾಸ್ಟ್ ಆಗಿರೋದ್ರಿಂದ ನಿಮಗೆ ಫಾಸ್ಟಾಗಿ ಹೋಗ್ತೈತೆ. ಆಮೇಲೆ ರಾಜ್ಮಾ ಯೂಸ್ ಮಾಡಿದ್ದೀನಿ ನಾನು. ರಾಜ್ಮಾ ವೀಡಿಯೋನಲ್ಲಿ ಬಂದಿಲ್ಲ, ಸೊ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು 2-3 ಐಟಮು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಕರಿ ಉದ್ದು ಹಾಕೋದ್ರಿಂದ ನಮಗೆ ಸೊಂಟ ನೋವು ಅನ್ನೋದು ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಕರಿ ಉದ್ದು ಕಂಪಲ್ಸರಿ ಯೂಸ್ ಮಾಡಿ, ನಾರ್ಮಲ್ ಉದ್ದಿನ ಬೇಳೆ ಯೂಸ್ ಮಾಡಬೇಡಿ. ಶೇಂಗಾ ಹುರ್ಕೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದು ಅದು ನೀವು ಇದು ಮಾಡ್ಕೊಳ್ಬೇಕು, ಸಿಪ್ಪೆ ತೆಗೆದಿರಬೇಕು. ಮಿಷಿನ್ ಕೊಟ್ಟು ಕಳಿಸಿದಾಗ ಸಿಪ್ಪೆ ಸಮೇತ ಹಾಕಂಗಿಲ್ಲ. ಈಗ ಹೆಸ್ರು ಬೇಳೆ ಹಾಕಿದ್ದೀನಿ. ಈಗ ಎಲ್ಲ ಒಂದೊಂದಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟು ಬೇಳೆಕಾಳುಗಳೆಲ್ಲ ಫ್ರೈ ಮಾಡಿ ನಾನು ಮಿಷಿನ್ ಕೊಟ್ಟು ಕಳಿಸ್ತಾ ಇದ್ದೀನಿ. ಆಮೇಲಿಂದ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರಾಜ್ಮಾ ಹಾಕ್ಕೊಂಡಿದ್ದೀನಿ ನೋಡಿ. ರಾಜ್ಮಾನು ಸೇಮ್ ಬಟ್ಲು ಮೆಷರ್ಮೆಂಟೇ. ಇದು ಫುಲ್ ಕಲರ್ ಚೇಂಜ್ ಆಗೋ ಗಂಟ ಹಾಕ್ಕೊಳ್ಬೇಕು, ಕಂಪಲ್ಸರಿ ರಾಜ್ಮಾ ಹಾಕಲೇಬೇಕು.
ಈಗ ಇದು ಫುಲ್ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ. ಇದು ನಾವು ಮಾರ್ನಿಂಗ್ ಡ್ರಿಂಕ್ಗೆ ಕುಡಿತಾ ಇದ್ದೀವಿ ಮನೇಲಿ ಪೌಡ್ರ್ ಮಾಡಿಕೊಂಡು. ಅಗಸೆ ಬೀಜ ಇದು ಜಾಸ್ತಿ ಹೊತ್ತೇನು ಫ್ರೈ ಮಾಡೋಂಗಿಲ್ಲ, ಬರೀ ಒಂದು 3ರಿಂದ 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಕಲರ್ ಚೇಂಜ್ ಆಗೋ ಗಂಟ ಏನು ಬಿಡಬೇಡಿ. ಸೊ ನಾನಿಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ, ಬರೀ ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡಿದ್ದೀನಿ. ಇದನ್ನು ಜಾಸ್ತಿ ಫ್ರೈ ಮಾಡೋಂಗಿಲ್ಲ, ಹಂಗಾಗಿ ಈಗ ಇದು ಆಗಿದೆ. ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂದು 6 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ಫ್ಲೇವರು ಇರುತ್ತೆ ಮತ್ತು ಜೀರ್ಣನೂ ಬೇಗ ಆಗುತ್ತೆ. ಜೀರಿಗೆನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಮೀಡಿಯಮ್ ಫ್ಲೇಮನ್ನು ಇಡಬೇಡ್ದು, ಫುಲ್ ಸಿಮ್ ಇರಬೇಕು. ಈಗ ಜೀರಿಗೆ ಫ್ರೈ ಮಾಡಾಗಿದೆ. ಎಲ್ಲ ಫುಲ್ಲು ತಣ್ಣಗಾಗಿರಬೇಕು ನೀವು ಮಿಷಿನ್ ಕೊಡಬೇಕಾದ್ರೆ. ಈಗ ಓಂಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 6 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಮಿಲೆಟ್ ಪೌಡರ್ ಬಂದುಬಿಟ್ಟು ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಕುಡಿಬೇಕಾದ್ರೆ ಜೀರ್ಣನೂ ಆಗುತ್ತೆ. ಹಾಗಾಗಿ ಗಸಗಸೆ ಹಾಕ್ಕೊಂಡಿದ್ದೀನಿ. ಗಸಗಸೆನೂ ಒಂದು 6ರಿಂದ 7 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದಾಗಿದೆ. ಏಲಕ್ಕಿ ಒಂದು 15 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಮಿಷಿನ್ಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಆಮೇಲಿಂದ ಡ್ರೈ ಫ್ರೂಟ್ ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮ್ ಬಂದುಬಿಟ್ಟು ನೀವು ಫುಲ್ ಸಿಪ್ಪೆ ಬಿಡಿಸಿರಬೇಕು. ನೀರಲ್ಲಿ ಏನು ನೆನೆಸಿ ನಾನು ಸಿಪ್ಪೆ ಬಿಡಿಸಿಲ್ಲ, ಡೈರೆಕ್ಟಾಗಿ ಹಂಗೆ ಚಾಕುನಲ್ಲಿ ಜೂರಿದ್ದೀವಿ ಸಿಪ್ಪೆ ತೆಗಿಯೋದಕ್ಕೆ. ನೀರಲ್ಲಿ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ನೀವು ಪೌಡ್ರ್ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಪೌಡ್ರ್ ಆಗೋಲ್ಲ, ಹಾಗಾಗಿ ಡೈರೆಕ್ಟಾಗೆ ಮಾಡಿದ್ದೀವಿ. ಈ ರೀತಿ ಫುಲ್ಲು ತಣ್ಣಗಾದ್ಮೇಲೆ ನೋಡಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಶೇಂಗಾ ಇಟ್ಕೊಂಡಿದ್ದೀವಿ. ಈಗ ಒಂದು ಕ್ಯಾನ್ಗೆ ಏನಾದರೂ ಹಾಕಿ ನೀವು ಮಿಷಿನ್ ಕೊಟ್ಟು ಕಳಿಸಿ. ಇದು ಚೆನ್ನಾಗಿ ಫೈನ್ ಪೌಡ್ರ್ ಮಾಡಿಸ್ಕೊಂಡು ಬರಬೇಕು. ಇವಾಗ ಇದು ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇದನ್ನು ಫುಲ್ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಜಲ್ಲೆಡೆ ಹಿಡಿದು ನೀವೊಂದು ಸ್ಟೋರೇಜ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇವಾಗ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ತಾ ಇದ್ದೀವಿ. ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಇದು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳಿ ಮಿಕ್ಸಿನಲ್ಲಿ. ಇದು ಸಹ ಫುಲ್ ತಣ್ಣಗಾಗಿರಬೇಕು ನೀವು ಪೌಡ್ರ್ ಮಾಡಬೇಕಾದ್ರೆ. ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಮತ್ತು ಗಂಜಿ ಮಾಡಬೇಕಾದ್ರೆ 1 ಟೀ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಗಂಜಿ ಜೊತೆಗೆ. ಇದೆಲ್ಲ ಮಿಷಿನ್ ಕೊಟ್ಟು ಕಳಿಸ್ಬೇಡಿ, ಮನೆಯಲ್ಲೇ ಆದಷ್ಟು ಪೌಡ್ರ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ ಮಾತ್ರ. ತುಂಬಾ ಹೆಲ್ತಿ ಡ್ರಿಂಕ್ ಅಂತ ಹೇಳ್ಬೋದು, ಚೆನ್ನಾಗಿರುತ್ತೆ. ಮನೇಲೂ ಎಲ್ಲರೂ ಸಹ ಕುಡಿಬೋದು, ಬರೀ PCOD ಇರೋರು ಮಾತ್ರ ಅಂತ ಏನಿಲ್ಲ. ಬಟ್ ಅವ್ರಿಗೆ ಒಂಥರ ಇದು ಬೆನಿಫಿಟ್ಟು. ಇದು ನಾನು ಪರ್ಸ್ನಲಿ ಯೂಸ್ ಮಾಡಿ ನಾನು ನಿಮಗೆ ಈ ವಿಡಿಯೋ ಶೇರ್ ಮಾಡ್ತಾ ಇರೋದು. ಇವಾಗಲೂ ಸಹ ಪೌಡ್ರ್ ಖಾಲಿಯಾಗಿರೋದಕ್ಕೆ ಮಾಡ್ತಿದ್ದೆ ಅಲ್ವಾ, ಹಂಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಇದೇ ಥರ ಡ್ರೈ ಫ್ರೂಟ್ ಪೌಡ್ರ್ ಮಾಡೋಕ್ಕಾಗಿಲ್ಲ ಅಂದರೂ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ನೀವು ಲಡ್ಡು ಥರನೂ ಮಾಡಿಕೊಂಡು ತಿನ್ಬೋದು ಬೆಳಗ್ಗೆ ಹೊತ್ತು. ಇದಕ್ಕೆ ನೀವು ಹಾಲು ಬೇಕಾದರೂ ಆ್ಯಡ್ ಮಾಡ್ಬೋದು ಈ ಪೌಡ್ರಿಗೆ. ಬಟ್ ನಾನಿಲ್ಲಿ ನಾನು ಹಾಲು ಆ್ಯಡ್ ಮಾಡ್ಕೊಳ್ಳಲ್ಲ. ನಮ್ಮ ಮನೆಯಲ್ಲೇ ನಮ್ಮ ಮನೇಲಿ ಮಾಡಿಕೊಡ್ಬೇಕಾದ್ರೆ ನಾನು ಅವ್ರಿಗೆ ಹಾಲು ಆ್ಯಡ್ ಮಾಡಿಕೊಡ್ತೀನಿ ಸ್ವಲ್ಪ. ಅಗಸೆ ಬೀಜ ಹಾಕೋದ್ರಿಂದ ನಾವು ಲಾಸ್ಟಲ್ಲಿ ಹಾಲು ಕಾಯಿಸ್ಕೊಂಡು ಆ್ಯಡ್ ಮಾಡಬೇಕಾಗುತ್ತೆ, ಫಸ್ಟೇ ಹಾಲು ಆ್ಯಡ್ ಮಾಡೋಂಗಿಲ್ಲ. ಸೊ ಇದರಲ್ಲಿ ಇದು ಡ್ರೈ ಫ್ರೂಟ್ಸಲ್ಲಿ ಒಮೆಗಾ 3 ಅದೆಲ್ಲ ಇರುತ್ತಲ್ವ, ಸೊ ಹಂಗಾಗಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈಗ 1.5 ಸ್ಪೂನಷ್ಟು ನಾನು ಮಿಲೆಟ್ ಪೌಡರ್ ಯೂಸ್ ಮಾಡಿದ್ದೀನಿ ರಾಗಿದು. ಈಗ 1.5 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 10ರಿಂದ 15 ನಿಮಿಷ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಅದು ಮೀನ್ಸ್ ಥಿಕ್ನೆಸ್ ಫಾರ್ಮ್ ಆಗಬೇಕಲ್ವ, ಹಂಗಾಗಿ ನಾವು ಒಂದು 10ರಿಂದ 15 ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಇವಾಗ ನಾನು ಶುಗರ್ ಆ್ಯಡ್ ಮಾಡಿದ್ದೀನಿ. ನೀವು ಶುಗರ್ ಬೇಡ ಅಂದರೆ ನೀವು ಬೆಲ್ಲನೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಲ್ಸಕ್ರೆನೂ ಹಾಕ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ಮತ್ತು ಆಮೇಲೆ ಒಂದು
ಒಂದು ಸ್ವಲ್ಪ ಕುದಿ ಬಂದಾಗ ಡ್ರೈ ಫ್ರೂಟ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದೇ ನಾನು ಇಟ್ಕೊಂಡಿರೋ ಸ್ಪೂನಲ್ಲಿ ನಾನು ಅದರಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ, ಅದು ಡ್ರೈ ಫ್ರೂಟ್ ಪೌಡ್ರ್ ಹಾಕಿದ್ಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಟೋಟಲಿ 10ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಥಿಕ್ನೆಸ್ ಬಂದಿದ್ದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಬಂದುಬಿಟ್ಟು ನನ್ನ ಮಾರ್ನಿಂಗ್ ಡ್ರಿಂಕ್ ಆಗಿರುತ್ತೆ. ತುಂಬಾ ಹೆಲ್ತಿ ಡ್ರಿಂಕ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.